ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ನೇರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಹೊರಟಿರೋದು ಮೈಸೂರಿನಿಂದ ಮಂತ್ರಾಲಯಕ್ಕೆ. ಮಂತ್ರಾಲಯ ಬಂದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂಚಾಲೆ ಗ್ರಾಮದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರಿದ್ದಾರೆ. ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇವಾಗ ಬಸವ ಎಕ್ಸ್ಪ್ರೆಸ್ 1 ಗಂಟೆ 25 ನಿಮಿಷಕ್ಕೆ ಮೈಸೂರಿಂದ ಹೊರಟು ವಯಾ ಬೆಂಗಳೂರು ಮತ್ತು ಮಂತ್ರಾಲಯಕ್ಕೆ ಮಧ್ಯರಾತ್ರಿ 12:30 ಹೋಗುತ್ತೆ. ಮೈಸೂರು ಜಂಕ್ಷನ್ ಇವತ್ತನೇ ಮೈಸೂರಿಂದ ಬಸವ ಎಕ್ಸ್ಪ್ರೆಸ್ 1 ಗಂಟೆ 25 ನಿಮಿಷಕ್ಕೆ ಹೊರಟೈತೆ. ಯಾರಿಗೆ ಟೈಮಿಂಗ್ಸ್ ಗೊತ್ತಿಲ್ಲ ಅವರು ಟೈಮಿಂಗ್ಸ್ನ ತಿಳ್ಕೊಬಿಡಿ. ಬಸವ ಎಕ್ಸ್ಪ್ರೆಸ್ಸು 1 ಗಂಟೆ 25 ನಿಮಿಷಕ್ಕೆ ಮೈಸೂರಿನಿಂದ 3ನೇ ಪ್ಲಾಟ್ಫಾರ್ಮಲ್ಲಿ ಹೊರಡೋದು. ಹಾಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದು ಸೇರೋದು ಮಧ್ಯರಾತ್ರಿ 12:30. ನೀವು ರಿಸರ್ವೇಷನ್ ಅಂತೂ 2 ತಿಂಗಳು ಮುಂಚೆನೇ ಮಾಡಿಸಿರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಾಂದರೆ ವೇಟಿಂಗ್ ಲಿಸ್ಟು ಅದು ಇದೆಲ್ಲ ಟೈಮಿಂಗ್ಸ್ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತು ನಿಮಗೆ ಸೀಟ್ ಸಿಗಲಿಲ್ಲ, ಹಾಫ್ ಸೀಟ್ ಕೊಟ್ಟರು, ಇದೆಲ್ಲ ಪ್ರಾಬ್ಲಮೇ ಇರೋಲ್ಲ. ನೀವು ಎಲ್ಲೇ ಟ್ರಿಪ್ ಹೋಗ್ಬೇಕಂದ್ರೆ ರಿಸರ್ವೇಷನಲ್ಲಿ 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು. ಇದು ನನಗಾಗಿರೋ ಅನುಭವ. ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ, ಬನ್ನಿ. ನನಗೂ ಲೋಕೋ ಪೈಲಟ್ ಆಗಬೇಕನ್ನೋ ಆಸೆ ಇತ್ತು ರೈಲ್ವೇಲಿ. ಬರೀ ರೈಲ್ವೇಲಿ ಫ್ರೆಂಡ್ಸ್ಗಳು ಮಾತ್ರ ಸಿಕ್ಕಿದ್ರು ಅಷ್ಟೇ, ಜಾಬ್ ಅಂತೂ ಸಿಕ್ಕಲಿಲ್ಲ. ಆದರೂ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಮನೆ ಬರ. ಆದರೆ ತುಂಬ ಖುಷಿಯಾಗುತ್ತೆ, ಇವರೆಲ್ಲ ಪರಿಚಯ ಇದ್ದಾರಲ್ಲ ಅನ್ನೋದೊಂದು ಹೇಳ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಬೇಕು, GM ಇನ್ಸ್ಪೆಕ್ಷನ್ ಬಂದರೆ ಮಾತ್ರ ಇದನ್ನ ಉಪಯೋಗಿಸ್ತಾರೆ. ICFನ 30409 ನೋಡಿ, ಮುಂದೆ ಅಲ್ಲಿ ಹೋಗ್ತಾ ಐತೆ ಇಂಜಿನ್. ನಮ್ಮದು S10 ಲಾಸ್ಟು 3ನೇ ಕೋಚು ನಮ್ಮದು. ಅಂತೂ ಎಲೆಕ್ಟ್ರಿಕಲ್ ಬಂತು. ಆದರೆ ಮೈಸೂರಿಂದ ಅರಸೀಕೆರೆಗೆ ಇನ್ನೂ ಕಂಪ್ಲೀಟ್ ಆಗಿದೆ. ಆಗಲೂ ಅಲ್ಲೂ ಕೂಡ ಎಲೆಕ್ಟ್ರಿಕಲ್ ಇಂಜಿನ್ ಬರುತ್ತೆ. ಅಲ್ಲಿ ತನಕ ಡೀಸೆಲ್ ಓಡ್ತಾ ಇರುತ್ತೆ. ಇವಾಗ ಇಲ್ಲೇನು ಕಾಣಿಸುತ್ತೆ ಗೊತ್ತಾ, ಏನೋ ರೈಲ್ವೆ ಕೋಚ್ನ ಇಲ್ಲೇ ಸ್ವಯಂ ಚಾಲಿತ ಕೋಚ್ ವಾಷಿಂಗ್ ಪ್ಲ್ಯಾಂಟ್ ಅಂತ ನೋಡಿ. ಆಟೋಮೆಟಿಕ್ಕಾಗಿ ಕೋಚ್ ಬಂದರೆ ಅದೇ ವಾಶ್ ಮಾಡುತ್ತೆ ನೋಡಿ. ಇದು ಕೋಚ್ ವಾಶ್ ಮಾಡೋದು. ಇದು ಎಲ್ಲ ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ. ಎಷ್ಟಾದರೂ ನಮ್ಮದು ಮೈಸೂರಲ್ವಾ. ನಡೀರಿ ಸರ್, ಬೇಗ ಬೇಗ ಹೋಗೋಣ. ತುಂಬ ಸ್ಪೀಡ್ ಆಯಿತು ಗುರು. ಈ ಗಾಳಿಗೆ ಕ್ಯಾಮ್ರಾನೇ ಹಿಂದೆ ಬರ್ತಾ ಇತ್ತು ಹಿಡಿದ್ರೆ. ಯಾತಕ್ಕೂ ಸೇಫಾಗಿ ಹೋಗ್ತಾ ಹೋಗೋಣ. ಓಕೆ, ಸಿಗೋಣ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ. ಇನ್ನೊಂದು ವಿಮೆನ್ ಸಿಟಿ ಆರ್ಡ್ ಆಯ್ತು, ಅದೊಂದು ತೋರಿಸ್ತೀನಿ ಇವಾಗ. ಇದು MNGT ಆರ್ಡ್, ಇದು ಗೂಡ್ಸ್ ಟರ್ಮಿನಲ್ ಅಂತ. ಸರಕು ಸಾಗಾಣಿಕೆಗಳೆಲ್ಲ ಇಲ್ಲೇ ಆಮದು ರಫ್ತು ನಡೆಯೋದು. ಇದು ಗೂಡ್ಸ್ ಯಾರ್ಡ್ MNGT ಅಂತ ಕರೀತಾರೆ ಇದನ್ನು. ಗಾಡಿ ಸ್ಲೋ ಆಯಿತು ಮತ್ತೆ
ಸುಮ್ಮನೆ ಇರ್ತದ. ಗಾಡಿ ಸ್ಲೋ ಆಗಿದೆ, ಸ್ಲೋ ರೈಟ್ ಸಿಗ್ನಲ್ 134. ಓಕೆ, MNGTR ನೈಋತ್ಯ ರೈಲ್ವೆ ಮೈಸೂರು ವಿಭಾಗ ವ್ಯಾಗನ್ ಕೇರ್ ಸೆಂಟರ್. ಸ್ಟೇಷನ್ ಮಾಸ್ಟರ್ ಈಗ ಎಲ್ಲರೂ ತುಂಬ ಜನ SM ಮತ್ತು TTಗಳು ತುಂಬ ಜನ ಬಂದಿದ್ದಾರೆ ಇವಾಗ. ಯಾಕೆಂದರೆ ನೀವು ವೇಕೆನ್ಸಿ ಗೊತ್ತಲ್ವಾ, ಹಾಗಾಗಿ ಇವಾಗ ಪಾಂಡುಪುರ ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಡ್ತಾ ಇದ್ದೀವಿ. ಮಂಡ್ಯ ಡಿಸ್ಟಿಕ್, ಪಾಂಡುಪುರ ತಾಲೂಕು. ಮಳೆ ಹೋಯ್ತಿದೆಯಲ್ಲ, ತುಂಬ ಚೆನ್ನಾಗಿದೆ ಅಲ್ಲ. ಇವಾಗೆಲ್ಲ ಹೊಸ್ದಾಗಿ ಅಪ್ಡೇಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್. ಹಾಂ, ಮಾಮೂಲಿ ಸರ್. ತುಂಬ ಡಯಾಗ್ರಾಮ್ ಥರ ಚೆನ್ನಾಗಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟೇಷನ್ ಮಂಡ್ಯ. ಇವಾಗ ಮಂಡ್ಯ ರೈಲ್ವೆ ಸ್ಟೇಷನ್ ಬಂತು. ಇವಾಗ ತಾನೇ ಮಂಡ್ಯ ಸ್ಟೇಷನ್ ಬಿಟ್ಟು ಹೋಗ್ತಾ ಇದ್ದೀವಿ. ಓಕೆ, ಚೆನ್ನಾಗೇ ಕಾಣ್ತಲ್ಲಪ್ಪ ಎಲ್ಲ. ಅಂದರೆ ಟ್ರೈನ್ ಜಾಸ್ತಿ ಆಗ್ತಲ್ವಾ, ಹಾಗಾಗಿ ಎಲ್ಲರೂ ಇಳಿದು ಹೋಗ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಒಂದೇ ಭಾರತ್ ಬಂದು ಹೋದ್ಮೇಲೆ ನೆಕ್ಸ್ಟು ಒಡೆಯರ್ ಎಕ್ಸ್ಪ್ರೆಸ್ ಬರುತ್ತೆ. ಹಾಗೆ 17307 ಬಸವ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್. ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಮೇಲೆ, ಅಂದರೆ ಮಳೆ ಬರದೆ ನೆನೆಯಂಗಿರಲಿ. ತುಂಬ ಪ್ರಯಾಣಿಕರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಷನ್ ಮದ್ದೂರು. ಮದ್ದೂರು ವಡೆ ಫೇಮಸ್ ಅಂತ ನಿಮಗೆಲ್ಲ ಗೊತ್ತಿದೆ. ನೆಕ್ಸ್ಟ್ ಮದ್ದೂರು ಸ್ಟೇಷನ್ಗೆ ಹೋಗೋಣ. ಮದ್ದೂರು 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 ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮದ್ದೂರು ವಡೆ ಎಲ್ಲರಿಗೂ ಗೊತ್ತು, ಅದು ತುಂಬ ಫೇಮಸ್ ಅಂತಲೂ ಗೊತ್ತು. ಅದು ಮೆಟೀರಿಯಲ್ ಬಂದಿದೆ, ಗುಡ್ಸ್ ಮದ್ದೂರು. ಅದು ಸ್ಟೀಲ್ ಮೆಟೀರಿಯಲ್. ಮದ್ದೂರು ರೈಲ್ವೆ ಸ್ಟೇಷನ್. ಗಾರ್ಡ್ ಸಿಗ್ನಲ್ ಕೊಟ್ಟಾಯಿತು, ಗಾಡಿ ಮಾರ್ಚ್ ಆಗಾಯಿತು. ಎಲ್ಲ ಟ್ರೈನ್ ಇದ್ದ ತಕ್ಷಣ ಜನ ಹಂಗೆ ಕರ್ನಾಟಕದಲ್ಲಿ ಒಂದು 80,000 90,000 ಲಾರಿ ಇದ್ದು ಬಿಡೋದೇನಂತ ನಾನು ಅನ್ಕೊಳ್ತಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಸಿಗ್ತದೆ. ವಾವ್, ಸೂಪರ್. ಖಾಲಿ ಖಾಲಿ ಅಂತಿಂತೂ ಮದ್ದೂರು ವಡೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ತಾನೆ. ಎಷ್ಟು ಘಮ ಘಮ ಅಂತ ಇರ್ತದಂದರೆ ಮಳೆ ಹುಯ್ಯೋ ಟೈಮಲ್ಲಿ ತಿನ್ಬೇಕು, ಅದನ್ನು ಇನ್ನೂ ಸೂಪರಾಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಷನ್ ರಾಮನಗರ. ಎಲ್ಲರಿಗೂ ಗೊತ್ತು, ಇಲ್ಲಿ ತುಂಬ ಕಡಿಮೆ ಬೆಲೆಗೆ
ಚನ್ನಪಟ್ಟಣದ ಗೊಂಬೆಗಳು ದೊರೆಯುತ್ತೆ. ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. SW ಸೌತ್ ವೆಸ್ಟರ್ನ್ ರೈಲ್ವೇಸ್. ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸೈಡೆಲ್ಲ ಹಾಕಿ. ನೆಕ್ಸ್ಟ್ ಸ್ಟಾಪ್ ನಿಲ್ಲಿಸಿ ಸರ್, ಒಂದು ಗೊಂಬೆ ತರಬೇಕು. ಓಕೆ, ಸ್ಟಾರ್ಟ್ ಮಾಡಿ ಸರ್. ಗಾಡಿ ಪಾಸ್ ಆಗ್ತಾಯಿದೆ. ಚನ್ನಪಟ್ಟಣ ಬಿಡ್ತು. ಟೈಮಿಂಗ್ಸ್ ಬಂದು 2:45ಗೆ, 4:15ಗೆ ಬೆಂಗಳೂರಿಗೆ ಹೋಗಬೇಕು. ಹೋಗುತ್ತೆ ಪಕ್ಕ. ರೈಲ್ವೆ ಟೈಮಿಂಗ್ಸ್ ಅಂತ ನಿಮಗೆ ಗೊತ್ತೇ ಇರ್ಬೋದು. ಆ ಟೈಮಿಂಗ್ಸ್ ಕ್ಯಾಚ್ ಮಾಡಿದ್ರಲ್ಲಿ ಫಸ್ಟೇ ಇಂಡಿಯನ್ ರೈಲ್ವೆ ನಂಬರ್ 1 ಅಂತ ನೋಡಿ. ಎಲ್ಲ ಸ್ಟೇಷನ್ ಇವಾಗ ತುಂಬಾ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸ್ಪೀಡ್ ಆಯಿತು. ಅಯ್ಯೋ, ಹಿಂಗೆ ಇಟ್ಕೊಳ್ಳೋದು ತಪ್ಪು ಗುರು. ಯಾವನಾರು ಕೈಯಿಂದ ಕಿತ್ಕೊಂಡು ಹೊಂಟೋಗ್ಬಿಟ್ರೆ ಆಮೇಲೆ ನಾನು ಗೋಪ್ರನೂ ಇಲ್ಲ, ನಾನೂ ಇಲ್ಲ, ಹಂಗಾಗ್ಬಿಡುತ್ತೆ. ಆಮೇಲೆ ತುಂಬಾ ಕಷ್ಟ ಇದೆ. ರೆಡಿ ಮಾಡೋ ತುಂಬ ಚೆನ್ನಾಗಿತ್ತು ಗುರು, ಪರವಾಗಿಲ್ಲ. ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಬಟ್ ಅದು ಯಾವ್ಯಾವ ಟೈಮಿಗೆ ಮೇಂಟೈನ್ ಮಾಡಬೇಕು ಅವಾಗ ಮಾತ್ರ ಮಾಡೋಕ್ಕಾಗೋದು. ಆದರೆ ತುಂಬಾ ಅಪ್ಡೇಟ್ ಮಾಡ್ತಾಯಿದ್ದಾರೆ ಅಂತ ಇವಾಗ ಗೊತ್ತಾಗಿದೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಡೀಸೆಲ್ ಲೋಕೋಮೋಟಿವ್ WDG 4D ಚನ್ನಪಟ್ಟಣ. ಥ್ಯಾಂಕ್ ಯು. ನೆಕ್ಸ್ಟ್ ಸ್ಟೇಷನ್ ರಾಮನಗರದಲ್ಲಿ ಈಗಲ್ ರೆಸಾರ್ಟ್ ಇದೆ, ತುಂಬ ಸೂಪರಾಗಿದೆ. ಅದು ಬೆಟ್ಟದ ಮೇಲೆ ಹೋಗಬೇಕು, ಅದನ್ನು ತೋರಿಸ್ತೀನಿ, ನೋಡ್ಕೊಬರೋಣ. ರಾಮನಗರ ಬಂತು. ರಾಮನಗರ ಏನಕ್ಕೆ ಫೇಮಸ್ ಅಂತ ನಿಮಗೆಲ್ಲ ಗೊತ್ತೈತೆ. ರಾಮನಗರ ಬಂದು ರೇಷ್ಮೆಗೆ ತುಂಬಾ ಫೇಮಸ್ ಆದಂಥ ಡಿಸ್ಟಿಕ್ ಇದು. ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಕೂಡ ಒಂದೊಂದು ಫೇಮಸ್ ಇರುತ್ತೆ. ಹಾಗೆಯೇ ರಾಮನಗರದಲ್ಲಿ ಫೇಮಸ್ಸು ಒಂದು ಬೆಟ್ಟದ ಮೇಲೆ ಈಗಲ್ ರೆಸಾರ್ಟ್ ಅಂತ ಇದೆ. ಅಲ್ಲಿ ಒಮ್ಮೆ ಬಾರಿ ವಿಸಿಟ್ ಕೊಡಿ. ನಾನೊಂದು ಸಲ ಹೋಗಿದ್ದೆ, ತುಂಬ ಚೆನ್ನಾಗಿದೆ. ಬಟ್ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಅಲ್ಲಿ ಫ್ಯಾಮಿಲಿ ಹೋಗಬೇಕು, ಆದರೆ ಬಂಡೆಕಲ್ಲು ಇರೋದ್ರಿಂದ ಹುಷಾರಾಗಿರಬೇಕು. ಎಷ್ಟು 1500 ಏನೋ ಒಬ್ಬರಿಗೆ ಅಂತ ಅಂದ್ಕೊಳ್ತೀನಿ ನಾನು. ರಾಮನಗರ ರೈಲ್ವೆ ಸ್ಟೇಷನ್ ಎಲ್ಲ ಲಿಫ್ಟ್ ಇದೆ. ಇವಾಗ ಎಲ್ಲದಕ್ಕೂ ಎಕ್ಸಲೇಟರ್ ಕೊಟ್ಟು ಏನಂದ್ರೆ ವಯಸ್ಸಾದವ್ರು ಹತ್ತಲ್ಲ, ಇಲ್ಲಿ ಚೆನ್ನಾಗಿರೋರು ಹತ್ತವ್ರೆ. ಇದೇ ಪ್ರಾಬ್ಲಮ್ಮು ನಮ್ಮ ಕರ್ನಾಟಕದಲ್ಲಿ. ಆ ಥರ ಆಗಬಾರ್ದು. ಎಲ್ಲರಿಗೂ ಅನುಕೂಲ ಆಗೋ ಥರ ಫಸ್ಟು ಸೀನಿಯರ್ ಸಿಟಿಸನ್ಗೆ ಕೊಡಿ, ನಂತರ ನೀವು ಹೋಗ್ಬೋದು. ನೋಡಿ ರಾಮನಗರ ರೇಷ್ಮೆ ನಾಡು ರಾಮನಗರ ಡಿಸ್ಟಿಕ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಬರೋಣ ಮಂತ್ರಾಲಯದಿಂದ ವಾಪಸ್. ಇದು ಬಿಡದಿ ರೈಲ್ವೆ ಸ್ಟೇಷನ್. ಬಿಡದಿ ಅಂದರೆ ಫಸ್ಟ್ ನೆನಪಾಗೋದು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನೆನಪಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ಅಂತ. ದಯವಿಟ್ಟು ಹಿಂಗೆ ಯಾರು ಟ್ರ್ಯಾಕ್ನ ದಾಟಿ ಬರಬಾರ್ದು. ಗಾಡಿ ಬರೋ ಟೈಮಲ್ಲಿ ಟೈಮ್ ಹಿಂಗೆ ಇರೋಲ್ಲ, ಬಂದರೆ ಎಲ್ಲ ಪೀಸ್ ಆಗೋಯ್ತೀರ. ಏನು ಮಾಡೋಕ್ಕಾಗಲ್ಲ, ಎಷ್ಟು ಹೇಳಿದ್ರು ನೀವು ಬುದ್ಧಿ ಕಲಿಯಲ್ವಲ್ಲ. ಎಲ್ಲ ರೈಲ್ವೆ ಸ್ಟೇಷನ್ ಫುಲ್ಲು ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಈ ಡ್ರಾಯಿಂಗನ್ನೇ ಕೊಡಬೇಕು ದುಡ್ಡನ್ನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏಕೆಂದರೆ ಒಂದು ಆಕರ್ಷಣೆವಾಗಿ ಕಾಣಬೇಕಲ್ವ ಏನೇ ಮಾಡಿದ್ರು. ಬಿಡದಿ ಬಿಟ್ಟು ನೆಕ್ಸ್ಟು ಕೆಂಗೇರಿ ಮೋರಿ ನೀವೇ ನೋಡಿರಬೇಕು ಎಷ್ಟು ಗಮನ ಇರುತ್ತೆ ಅಂತ. ಸರಿ, ನೆಕ್ಸ್ಟ್ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಗಾಡಿ ಪಾಸ್ ಆಗ್ತೈತೆ ಇವಾಗ ಕೆಂಗೇರಿಯಿಂದ. ಕೆಂಗೇರಿ ಮೋರಿ ಏನಕ್ಕೆ ಫೇಮಸ್ ಅಂತ ನಿಮಗೆಲ್ಲ ಗೊತ್ತೈತೆ. ಏನಕ್ಕೆಂದರೆ ಸ್ವಲ್ಪ ಕೊಳಚೆ ನೀರು ಜಾಸ್ತಿ ಕೆಂಗೇರಿ ಮೋರಿಲಿ. ಅದಕ್ಕೆ ಎಲ್ಲ ಆಡು ಬಸ್ಸಲ್ಲಿ ಏನಂತಾರೆ, ಏನು ಗುರು ಯಾವಾಗ ಹೋದ್ರೂ ಇದೇನು ಕೆಂಗೇರಿ ಮೋರಿನ ಅಂತಾರೆ. ಆ ಮೋರಿ ಎಲ್ಲಿದೆ ಅಂತ ಇದುವರೆಗೂ ನಾನು ನೋಡಿಲ್ಲ. ಅಕಸ್ಮಾತ್ ಏನಾದರೂ ಗೊತ್ತಾದರೆ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಕೆಂಗೇರಿ ಬಿಟ್ಟು ಹೋಗ್ತೈತೆ. ಕೆಂಗೇರಿಯಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ನು SBC 14 ಕಿಲೋಮೀಟರ್ ಇದೆ ಅಷ್ಟೇ. ಅದರ ನಂತರ ನೆಕ್ಸ್ಟ್ ನಾನು ನಿಮ್ಗೆ ಸಿಗೋದು ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲೇ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಎಲ್ಲರೂ ಒಮ್ಮೆ ಮಂತ್ರಾಲಯಕ್ಕೆ ಬನ್ನಿ. ಶ್ರೀ ರಾಘವೇಂದ್ರ ಸ್ವಾಮಿ
ದೇವರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇದನ್ನು ಕೆಂಗೇರಿ ಮೋರಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಅದು ಕೆಂಗೇರಿ ಏನಾದರೂ ಸಿಕ್ಕಿದ್ರೆ ಆ ಮೋರಿನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಬನ್ನಿ, ಅಲ್ಲೇನಾದರೂ ಸಿಗುತ್ತಾ ಮುಂದೆ ಏನಂತ ಗೊತ್ತಿಲ್ಲ. ಸಿಕ್ಕಿದ್ರೆ ಖಂಡಿತ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಕೆಂಗೇರಿ ಮೋರಿ ಖಂಡಿತ ತೋರಿಸ್ತೀನಿ, ಬನ್ನಿ ನೋಡೋಣ. ಅಪ್ಪ ಏನು ಅಪಾರ್ಟ್ಮೆಂಟ್ಗಳು ಇದು. ಈ ಥರ ಒಂದು ಅಪಾರ್ಟ್ಮೆಂಟ್ ಕಟ್ಬಿಟ್ರೆ ಒಂದು ಊರಲ್ಲಿ ಒಂದು ಪ್ಲೇಸಲ್ಲೇ ಎಲ್ಲರೂ ಇರ್ತಾರಪ್ಪ. ಒಂದು 3,000-4,000 ಜನ ಇರ್ಬೋದಾ. ಟೋಟಲ್ ನಾನು ಹೇಳ್ತಾವ್ರು ಒಂದೇ ರೂಮಲ್ಲಿ ಅಂತಲ್ಲ. ನೋಡಿ ಒಂದು ಟ್ರೈನ್ ಬರ್ತಾಯಿದೆ ಈಗ, ಪಾಯಿಂಟ್ಸ್ ಮೇನು ನೀವೀಗ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಹಾಗೆಯೇ ಹಳಿ ದಾಟ್ಬೇಕಾರೆ ಎಚ್ಚರಿಕೆಯಿಂದ ಇರಿ. ಓಕೆ, ಗಾಡಿ ಬಂತು. ಯಾವ ಟ್ರೈನ್ ಅಂತ ಗೊತ್ತಿಲ್ಲ, ಬಟ್ ಮೈಸೂರು ಕಡೆ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಈ ಕಡೆ ಎಲ್ಲ ಸ್ವಲ್ಪ ಫ್ರಾಡ್ ಜಾಸ್ತಿ. ಏನಕ್ಕೆ ಅಂದರೆ ಬಾಕ್ಲಲ್ಲಿ ಕುಂತಿದ್ದಾಗ ಟ್ರೈನಲ್ಲಿ ಇಲ್ಲಿ ಕೆಳಗಡೆ ನಿಂತು ಮೊಬೈಲ್ ಕಿತ್ಕೊಳ್ಳೋದು, ಮತ್ತು ಕೈಗೆ ಏನೋ ಮೊಬೈಲ್ ಕಿತ್ಕೊಂಡು ದೊಣ್ಣೆಯಲ್ಲಿ ಏನಾದರೂ ರಾಡ್ ಗಿಡ್ ಹಿಡ್ದಿರ್ತಾರೆ, ಅದನ್ನು ಕೈ ಹೊಡಿತಾರೆ, ಕೈಯಿಂದ ಮೊಬೈಲ್ ಬಿದ್ದಿರುತ್ತೆ, ಅದನ್ನು ತಗೊಂಡು ಓಡೋಗ್ಬಿಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇದನ್ನು ನಿಮಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ಮೆಟ್ರೋ ಕೂಡ ಹೋಗ್ತೈತೆ ಆಲ್ರೆಡಿ. ಇಲ್ಲಿ ಡಿಸೈನ್ ತುಂಬ ಚೆನ್ನಾಗಿದೆ ಮಾತ್ರ. ಇದೇ ಥರ ಡಿಸೈನ್ ಮಾಡಿಸ್ಬೇಕು ಮನೆಗೆ. ಹಳಿ ದಾಟಬೇಕಿದ್ರೆ ಆ ಕಡೆ ಹುಷಾರಾಗಿ ನೋಡ್ಕೋಬೇಕಪ್ಪ. ಈ ರೈಲ್ವೆ ಟ್ರ್ಯಾಕ್ ಪಕ್ಕ ಫುಲ್ ಅಪಾರ್ಟ್ಮೆಂಟೇ ಜಾಸ್ತಿ. ಈ ಕೆಂಗೇರಿ ಮೋರಿ ನೋಡಿ, ಕೆಂಗೇರಿ ಮೋರಿ ಇದೆ ಕೆಂಗೇರಿ ಮೋರಿ ಇಲ್ಲಿ ಕಾಣಿಸ್ತಾ ನೋಡ್ಕೊಂಡ್ರ. ಅದ್ರ ಪಕ್ಕದಲ್ಲಿ ಈ ಥರ ಬಿಲ್ಡಿಂಗು. ಯಪ್ಪ ದೇವ್ರೆ, ಹಂಗಾದರೂ ವಾಸ ಮಾಡ್ತಾರಪ್ಪ ಜನ. ದಿನ ಸೆಂಟ್ ಹೊಡ್ಕೊಂಡು ಕೂತ್ಕೋಬೇಕಾಗತ್ತೆ ಬಿಲ್ಡಿಂಗ್ ಎಲ್ಲ. ಏನು ಮಾಡೋಕ್ಕಾಗಲ್ಲ, ಜನಸಂಖ್ಯೆ ಜಾಸ್ತಿ ಆದಮೇಲೆ ಇದೆಲ್ಲ ಅನುಭವಿಸ್ಲೇಬೇಕು. ಎಲ್ಲನೇ ಹೇಳಿ, ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ತುಂಬಾ ಕಷ್ಟ ಐತೆ. ಇವಾಗ ನಾನು ಹೋಗ್ತಾ ಇದ್ದೀನಿ, ಬೆಂಗಳೂರಿಂದ ಜಸ್ಟ್ 2 ಕಿಲೋಮೀಟ್ರು ಹಿಂದೆ ರೈಲ್ವೆ ಟ್ರ್ಯಾಕ್ ಇದೆ. ಅಲ್ಲಿ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂದರೆ, ಬಾಕ್ಲಲ್ಲಿ ಕುಂತಿರ್ತಾರಲ್ಲ ನೋಡಿ ಟ್ರೈನಲ್ಲಿ, ಅವ್ರ ಹತ್ರ ಹೊಡೆದು ಕೈಯಿಂದ ಮೊಬೈಲ್ ಕಿತ್ಕೊ ಹೋಗೋಂಥ ಒಂದು ಸನ್ನಿವೇಶ ಬಂದದೆ ಅಂದರೆ ಇದಕ್ಕೆ ಏನು ಹೇಳೋದು ನೀವೇ ಹೇಳಿ. ಎಷ್ಟು ಅಂತ ಈಗ RPF ಪೊಲೀಸ್ ಕೂಡ ಎಷ್ಟು ಅಂತ ಇವ್ರನ್ನ ಹಿಡಿತಾರೆ. ಇನ್ನು ನೋಡಿ, ಪ್ರತಿಯೊಂದು ನೋಡಿ ಎಲ್ಲರೂ ಯಾವ ಥರ ಇದ್ದಾರೆ ಅಪ್ಪ. ತುಂಬ ಕಷ್ಟ. ಈ ಗಾಡಿಗಳನ್ನೇ ಕ್ಯಾಚ್ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಒಂದು ಯಾರೇ ಆಗಿರಲಿ ನೈಟ್ ಹೊತ್ತು ದಯವಿಟ್ಟು ಟ್ರೈನಲ್ಲಿ ಬಾಕ್ಲ ಹತ್ರ ಕೂತ್ಕೋಬೇಡಿ. ಬೆಂಗಳೂರಿಂದ 2 ಕಿಲೋಮೀಟ್ರ್ ರೈಲ್ವೆ ಸ್ಟೇಷನ್ ಹಿಂಭಾಗ ಇರುವಂಥ ಕೆಂಗೇರಿ ಬೂತ್ ಮುಂದೆ ಯಾರೂ ಬಾಕ್ಲಲ್ಲಿ ಕೂರಕ್ಕೆ ಹೋಗಬೇಡಿ. ಯಾಕೆಂದರೆ ಚಿನ್ನ, ಪರ್ಸ್, ಮೊಬೈಲ್ ಅಥವಾ ಏನೇ ಇದ್ರೂ ಅದನ್ನು ಕೈಯಲ್ಲಿ ರಾಡ್ ಸಮೇತ ಹೊಡೆದು ಅದನ್ನು ಕೈಯಿಂದ ಕಿತ್ಕೊ ಹೋಗ್ತಾರೆ. ದಯವಿಟ್ಟು ಇದು ತುಂಬ ಜನಕ್ಕೆ ಅನುಭವ, ಇಲ್ಲಾಂದರೆ ತುಂಬಾ ತೊಂದರೆ ಆಗುತ್ತೆ ಪ್ಯಾಸೆಂಜರ್ಗಳಿಗೆ. ಇದನ್ನು ರೈಲ್ವೆ ಇಲಾಖೆ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನಾನಂತಲ್ಲ, ಎಲ್ಲ ಪ್ಯಾಸೆಂಜರ್ ಪರವಾಗಿ ನಮ್ಮ ರೈಲ್ವೆ ಇಲಾಖೆಗೆ ಇದನ್ನು ಗಮನಕ್ಕೆ ತರ್ತಾ ಇದ್ದೀನಿ. ಇದು